ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ನಿಂತ್ಕ, ಒಳಗ್ ಬರಬೇಡ ನೀನು. ಸಾನೆ ಮೋಸ ಕಣಮ್ಮೆ. ನಾನು ನೀಟಾಗಿ ಸ್ನಾನ ಮಾಡ್ಕೊಂಡು ಬಂದೀವ್ನಿ. ಏನ್ ತಾನ ಮಾಡ್ಕೊಂಡ್ ಬಂದಿರೋದು ನೀನು? ರಾತ್ರಿ ಪೀನ ಬಾತಾರೆ ಎದ್ದು ತಾನ. ಇನ್ಮೇಲೆ ನಾವು ಮುಟ್ಟೋದು ಇಲ್ಲ ಬಿಡು. ಹೊಳಿ ಅಂದ್ರೆ ಕರ್ಕೊಂಡು ಹೋಗಿದ್ದೆ, ಅವ್ರಿಗೂ ಕುಡಿಸ್ಬಿಟ್ಟು ಹೆಂಗೆ? ಅವನ ಜೊತೆ ನಾನು ಯಾಕೆ ಕುಡಿಲಿ? ಮರ್ವಾದೆ. ಹಾಂ, ಹೆಂಡ್ತಿನ ಬಿಟ್ಟವ್ರಿಗೆಲ್ಲ ಮರವಾದೆ ಕೊಡ್ತಾ ಕೂತ್ಕೋತಾರೆ. ನೀನ್ ನನ್ನ ಬುಟ್ಟ ಮ್ಯಾಕು ನಾನು ನಿನ್ನ ಗಂಡ ಅಂತಲೇ ಅನ್ಕೊಂಡಿದ್ದು. ಇಲ್ದೆ ಹೋಗಿದ್ದಿದ್ರೆ ಇವತ್ತು ನೀನ್ ಇಲ್ಲಿರ್ತಿದ್ದ. ನಿನ್ನ ಒಳಗೆ ಬಿಟ್ಕೊಂಡಿರೋದು ನೀನು ಮಾಡಿದ ತೆಪ್ಪನೆಲ್ಲ ಕ್ಷಮಿಸಿ ನಿನ್ನ ಜೊತೆ ನಾನು ತಿರ್ಗಾ ಜೀವನ ಮಾಡಬೇಕು ಅಂತಲ್ಲ. ನಿಂಗೆ ಯಾವುದು ಆಸರೆನೇ ಇರ್ಲಿಲ್ವಲ್ಲ, ಅದಕ್ಕೆ ಪುಟ್ಟಕ್ಕನ ಗಂಡ ಬೀದಿಲ್ ಬಿದ್ದವನೆ ಅಂತ ಕೇಳಿಸ್ಕೊಳ್ಳೋದು ನನ್ಗೆ ಇಷ್ಟ ಇರಲಿಲ್ಲ. ಅಂದ್ರೆ ನೀ ಹೇಳ್ತಾ ಇರೋದು ನನ್ನ ಮ್ಯಾಕೆ ನಿಂಗೆ ಆಚೆಗೆ ನಡಿ. ನೀನ್ ಮಾಡ್ರ ತೆಪ್ಪನ ನಾನೀಗ ಕ್ಷಮಿಸ್ಬಿಟ್ರೆ ಅದೇ ರೂಢಿ ಆಗ್ಬಿಡ್ತದೆ. ನಿನಗೆ ಬುದ್ಧಿ ಬರೋ ಗಂಟ ಮನೆ ಒಳಗೆ ಬರಬೇಡ. ಪರವಾಗಿಲ್ವೇ? ನಮ್ಮ ಅವ್ವನೂ ಕಡಕಾಗೆ ಮಾತಾಡ್ತಿದ್ದಾಳೆ. ಅವ್ವ, ಈಗ್ಲಾದ್ರೂ ಯಾರನ್ನ ಎಲ್ಲಿಡ್ಬೇಕು ಅನ್ನೋದು ಅರ್ಥ ಮಾಡ್ಕೊಂಡು ನಿರ್ಧಾರ ಮಾಡು. ಹೇಯ್, ಬಾರೆ ನೀನು ಒಳಕ್ಕೆ. ಯಾರನ್ನ ಕೇಳಿ ಕೌಸಲ್ಯ ಅವ್ರ ಮೇಲೆ ದೂರು ಕೊಟ್ಟೆ ನೀನು? ಬಾಯ್ ಬಿಡು. ನೀನೇ ದೂರು ಕೊಟ್ಟಿರೋದು ಅಂತ ನಂಗೆ ಗೊತ್ತು. ಅವ್ವ, ನಾನು ಈ ವಿಷಯನ ನಿಂಗೆ ನೆನ್ನೆನೇ ಹೇಳಬೇಕು ಅನ್ಕೊಂಡೆ, ಆದ್ರೆ ನೀನು ನನ್ನ ಜೊತೆ ಮಾತಾಡೋಕ್ಕೆ ತಯಾರಿರ್ಲಿಲ್ಲ. ಇವಳ ಜೊತೆಯಾಗಿ ನೀನು ಹೋಗಿದ್ದಲ್ಲಪ್ಪ, ನೀನು ಹೇಳ್ಬೋದಾಗಿತ್ತಲ್ಲ. ನಾನು ಏಟು ಹೇಳಿದ್ರು ಮಿಸ್ ಕೇಳಿಲ್ಲವ. ನಿಮ್ಗೆ ಹೇಳ್ದಿರ ಮಿಸ್ ದೂರ ಕೊಟ್ಟಿದ್ದು ತೆಪ್ಪೆಯ. ನಿಮ್ನೊಂದು ಮಾತು ಕೇಳಬೇಕಿತ್ತು, ಆದರೆ ಒಳ್ಳೆಯವ್ರ ಮ್ಯಾಕೆ ಏನು ದೂರ ಕೊಟ್ಟಿಲ್ವಲ್ಲವ? ಅದೇ ಮತ್ತೆ ಇದಕ್ಕೆಲ್ಲ ಒಂದೇ ಪರಿಹಾರ. ನನ್ನ ತಂಗಿಯವನಿಗಾಗಿದ್ದೆ, ಈಗ ಸಹನವ್ರಿಗೂ ಆಗೈತೆ. ಎಲ್ಲನೂ ಬಿಟ್ಟು ಅವನೇ ನಂಬ್ಕೊಂಡ್ಬಂದವ್ರನ್ನ ಬಿಟ್ಕೊಟ್ಟು ಮಾತಾಡೋಕ್ಕೆ ಅದು ಹೆಂಗೆ ಮನ್ಸು ಬರ್ತೈತೆ? ನ್ಯಾಯ ಯಾರ ಕಡೆಗೈತೆ ಅಂತ ಒಂದು ಗೀತ ಅಳ್ದು ತೂಗೋದು ಸರಿ, ಆದರೆ ನ್ಯಾಯ ಯಾರ ಕಡೆಗೈತೋ ಅವ್ರ ಕಡೆನೇ ನಿಲ್ಬೇಕು. ಇಲ್ಲಿ ನೋಡು, ನಿಂಗೆ ನಿಮ್ಮ ಅಕ್ಕನೂ ಭಾವನೂ ಒಂದಾಗಬೇಕು ಅಂತ ಇತ್ತೋ ಇಲ್ಲೋ? ಖಂಡಿತವಾಗ್ಲೂ ಅವ್ವ, ಇದೆಂತ ಪ್ರಶ್ನೆ? ಆ ಆಸೆ ಇದ್ದಿದ್ರೆ ನೀನು ದೂರ ಕೊಡ್ತಿರ್ಲಿಲ್ಲ. ಅದಕ್ಕೆ ಅಂತ ತಪ್ಪು ಮಾಡಿದವ್ರನ್ನ ಹಾಗೆ ಬಿಟ್ಬಿಡಕ್ಕಾಗತ್ತ ಅವ್ವ? ಸಹನಾ ಅಕ್ಕ, ನೀನೇ ಹೇಳು, ನಾನು ಮಾಡಿ ನಿನಗೆ ತಪ್ಪು ಅನ್ಸತ್ತಾ? ನಂಗೆ ಆ ಮನೆ ಬಗ್ಗೆ ಮಾತಾಡೋಕೆ ಇಷ್ಟ ಇಲ್ಲ. ನನ್ನ ಬಿಟ್ಬಿಡು ಸ್ನೇಹ. ಸಹನಾ, ಈಟೊಂದು ಕೈ ಆದ್ರೆ ಹೆಂಗೆ? ನಿಮ್ಮ ಮತ್ತೆದು ತೆಪ್ಪೆಯ ದೊಡ್ಡ ತೆಪ್ಪು. ಆದ್ರೆ ಅಳಿ ಅಂದ್ರು ಅವ್ರ ಪರವಾಗಿರುವಾಗ ನಮ್ಮ ಕೆಲಸ ಏನೋ ಅವ್ರಿಗೆ ಅರ್ಥ ಮಾಡಿಸ್ಬೇಕು. ಅವ್ವ, ಅದಕ್ಕೆ ಅವ್ರು ತಯಾರಿ ಇಲ್ಲ ಅವ್ವ. ಹಿಂಗ್ ಮಾತಾಡಿದ್ರೆ ಹೆಂಗೆ? ಈಗ ನೀನೇ ತಕ ಸಿರಿ ಏನಾದ್ರು ನನ್ನ ಮ್ಯಾಗೆ ಪೊಲೀಸ್ ಸ್ಟೇಷನ್ಗೆ ಹೋಗಿ ದೂರು ಕೊಟ್ರೆ ನೀನು ತಿರುಗಿ ಅವನ ಹತ್ರ ಮಾತಾಡ್ತೀಯಾ? ನಾನು ಇನ್ನೇನು ಮಾತಾಡಕ್ಕಿಲ್ಲ, ನಿಮಗೆ ತಿಳಿದಂಗೆ ಮಾಡ್ಕೊಳ್ಳಿ. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.